ಆದ್ಮೇಲೆ ಮಾಡೋಣ ಅನ್ಕೊಂಡೆ. ಬಡ್ಡಿ ಕೊಟ್ಟರೆಲ್ಲ ಹೆಣ ಬೆಳಂಗ್ ಹೊಡಿತಾರೆ ಅಂತ ಸುಮ್ಮನೆ ಸರಿ ಏನಾದರೂ ಮಾಡಿ PhD ಮಾಡಲೇಬೇಕು ಯಾವ ವಿಷಯದ ಬಗ್ಗೆ ಆದ್ರೂ ಅಂತ ತಲೆ ಗಿರ್ದಂತ ಇತ್ತು. ಟೀ ಕುಡಿಯೋಣ ಅಂತ ಹೋಗಿ ಹೋಟ್ಲ ಹತ್ರ ಕೂತ್ಕೊಂಡೆ. ಆ ಹೋಟ್ಲ ಟೇಬಲಿಂದ ಒಂದು ಜಿರಳೆ ಮೇಲ್ ಬರ್ತಾ ಇತ್ತು. ಜಿರಳೆ ಮೇಲ್ ಬಂದ್ಬಿಡ್ತಾ ನೋಡ್ತಿದ್ದಂಗೆ ಬಂದೇ ಬಿಡ್ತು ಹತ್ರಕ್ಕೆ. ನಾನೇನು ಮಾಡಿದೆ, ನಾನು PhD ಇದರಲ್ಲೇ ಇದೇ ವಿಷಯದ ಬಗ್ಗೆ ಮಾಡಬೇಕು ಅನ್ಕೊಂಡು ಆ ಜಿರಳೆ ನಿಂತ್ಕೊಂಡೆ. ಜಿರಳೆಗೆ ಎಷ್ಟು ಸಾವಿರ ಕಾಲಿರ್ತವೆ? ಒಂದು ಅರ್ಧ ಡಜನ್. ಜಿರಳೆ ಕಾಲು ಅರ್ಧ ಡಜನ್ ಕಾಲು ಇರುತ್ತೆ. ಸರಿ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಎರಡು ಕಾಲನ್ನ ಮುರಿದೆ. ಎರಡು ಕಾಲ ಮುರಿದಿಟ್ಬಿಟ್ಟು ಅಲ್ಲಿಟ್ಟು ಓಡು ಅಂತ ಹೇಳಿದೆ. ಅದು 4 ಕಾಲಿತ್ತಲ್ಲ, ಕುಡು ಅಂತ ಓಡೋಗ್ಬಿಡ್ತು. ಮತ್ತೆ ಇಟ್ಕೊಂಡ್ಬಂದೆ ಅದನ್ನ. ಎಷ್ಟು ಕಾಲು ಉಳಿದಿದ್ವು? 4 ಕಾಲು. ಅದರಲ್ಲಿ 2 ಕಾಲು ಮುರಿದ್ಬಿಟ್ಟೆ. ಇಟ್ಬಿಟ್ಟು ಓಡು ಅಂತ ಹೇಳಿದೆ. ಮತ್ತೆ ಓಡೋಗ್ಬಿಡ್ತದೆ. ಮತ್ತೆ ತಲೆ ಕೆಟ್ಟೋದು ನನಗೆ. ಮತ್ತೆ ಹಿಡ್ಕೊಂಡ್ಬಂದೆ. ಇನ್ನೆಷ್ಟು ಉಳಿದಿತ್ತು? ಆ 2 ಕಾಲನ್ನ ಮುರಿದಿಟ್ಬಿಟ್ಟೆ. ಮುರಿದಿಟ್ಬಿಟ್ಟು ಕೆಳಗೆ ಇಟ್ಬಿಟ್ಟು ಹೋಗು ಅಂದೆ. ಸುಮ್ಮನೆ ಇತ್ತದು. ಹೋಗೋ ಅಂತ ಹೇಳ್ದೆ. ಸುಮ್ಮನೆ ಇತ್ತದು. ಹೇಳೋದು ಅಲ್ವಾ, ಹೋಗೋ ಮುಂದೆ ಅಂದೆ. ಸುಮ್ಮನೆ ಇತ್ತದು. ಅವಾಗ ನಾನು ನಿರ್ಧಾರ ಮಾಡಿ ಬರದೆ. ಜಿರಳೆ ಯಾರು ಕಾಲ ನನ್ನ ಕತ್ತರಿಸಿದರೆ ಕಿವಿ ಕೇಳಲ್ಲ ಅಂತ.